ತಂದೆ ತಾಯಿ ಕೊಟ್ಟಂತ ಸಂಸ್ಕಾರ ಮಲ್ಲಮ್ಮ ತಾಯಿಯಲ್ಲಿತ್ತು. ಅತ್ತೆ ಮಾವರನ್ನ ತಂದೆ ತಾಯಿಯ ಸ್ವರೂಪದೊಳಗೆ ಕಾಣ್ಲಿಕ್ಕತ್ತಾಳೆ, ಪತಿಯನ್ನ ಶಿವನ ಸ್ವರೂಪದೊಳಗೆ ಕಾಣ್ಲಿಕ್ಕತ್ತಾಳೆ. ನಿತ್ಯಲೂ ಕೂಡ ಮಲ್ಲಮ್ಮ ತಾಯಿ ಬದುಕು ಮಾಡ್ಬೇಕಾದ್ರ ಮಲ್ಲಮ್ಮ ತಾಯಿ ಬಯಸಿದ್ದ ಬೇರಿತ್ತು, ಆಕೆ ಹಣೆ ಬರದೊಳಗೆ ಇದ್ದಿದ್ದ ಬೇರಿತ್ತು. ಯಾಕ? ಮಲ್ಲಮ್ಮ ತಾಯಿ ಪುಣ್ಯ ಮಾಡಿದ್ದಿಲ್ಲ. ಮಲ್ಲಮ್ಮ ತಾಯಿ ಪುಣ್ಯ ಮಾಡಿದ್ದಿಲ್ಲ. ಯಾಕ? ಸಿಕ್ಕಿದ್ದ ಗಂಡ ಹುಚ್ಚು ಬರಮರಡ್ಡಿ. ಹೆಂಡತಿ ಏನನ್ಬೇಕಂತ ಗೊತ್ತಿಲ್ಲ, ಹೆಂಡತಿ ಹೆಂಗ ಮಾತನಾಡಿಸ್ಬೇಕಂತ ಗೊತ್ತಿಲ್ಲ, ಹುಚ್ಚ ಬರಮರಡ್ಡಿ ಶಿಕ್ಕಾನ. ಅದು ಒಂದು ಪುಣ್ಯ ಇಲ್ಲ. ಎರಡನೇದ್ದೇನು ಅಂತಂದ್ರೆ ಅತ್ತೆ ಮನೆಯೊಳಗ ಸುಂದರವಾಗಿ ಬದುಕು ಮಾಡಬೇಕಾದ್ರ ತವ್ರ ಮನೆಯವ್ರು ಕೊಟ್ಟಿರ್ತಕ್ಕಂಥ ಬಂಗಾರ ಕಿಮ್ಮತ್ತಿನ ಸೀರೆಯನ್ನ ಅತ್ತೆ ಆಗಿರ್ತಕ್ಕಂಥ ಪದ್ಮಾವತಿ ಕಸ್ಕೊಂಡ ಹಳೆ ಸೀರೆ ಕೊಟ್ಟಾಳ, ಪುಣ್ಯ ಮಾಡಿದ್ದಿಲ್ಲ. ಮೂರನೇದೇನು ಅಂತಂದ್ರ ಎಲ್ಲರೂ ಕೂಡ ಮನೆಯೊಳಗ ಮಲ್ಲಮ್ಮ ತಾಯಿಯನ್ನ ಕೀಳಾಗಿ ಕಾಣ್ಲಿಕ್ಕತ್ರ, ಬೇರೆ ರೀತಿಯಿಂದ ಕಾಣ್ಲಿಕ್ಕತ್ರ. ಹಿಂಗ ಕಾಣುವಂತ ಸಮಯದೊಳಗ ಅತ್ತಿ ಸೊಸೆಯನ್ನು ಎಲ್ಲಿ ಕಳ್ಸಕತ್ಲು ಅಂತಂದ್ರ ಮಲ್ಲಮ್ಮಳನ್ನ ಅಡವಿಗೆ ದನ ಮೇಸ ಕಳ್ಸಕತ್ಲ. ನಾಲ್ಕನೇದ್ದೇನು ಅಂತಂದ್ರ ಎಲ್ಲರೂ ಕೂಡ ಪಂಚಮೃಷ್ಟಾನ್ನ ಊಟ ಮಾಡ್ತೀವಿ, ಪಂಚಮೃಷ್ಟಾನ್ನ ಬೇಕಂತೀವಿ, ಬಿಸಿ ರೊಟ್ಟಿ, ಬಿಸಿ ಅನ್ನ, ಬಿಸಿ ಪಲ್ಯ ಬೇಕಂತೀವಿ. ಆದ್ರ ಮಲ್ಲಮ್ಮ ತಾಯಿಯ ಪೂರ್ವಜನ ಪುಣ್ಯ ಮಾಡಿದ್ದಿಲ್ಲ. ಅತ್ತಿ ಕೊಟ್ಟಿದ್ದ ಹಳಸಿದ ಅಂಬಲಿ ಉಣಬೇಕಾಗಿತ್ತು. ರಾತ್ರಿ ಮಾಡಿದ್ದ ಅಂಬಲಿ, ರಾತ್ರಿ ಉಳಿದಂತ ನುಚ್ಚು ಏನಿತ್ತಲ್ಲ ಅದನ್ನ ಮಲ್ಲಮ್ಮಳಿಗೆ ಬುತ್ತಿ ಕಟ್ಟಿ ಕೊಡ್ತಿದ್ಲ ಅತ್ತಿ. ಹೇಳುವುದೇನು ಅಂತಂದ್ರೆ, ತಂಗಿ ಮಲ್ಲಿ ನೀನು ಅಡವ್ಯಾಗ ಹೋಗಿ ದನ ಮೇಯಿಸ್ಕೊಂಡ್ ಬರ್ಬೇಕ. ಆ ದನಗಳು ಹಾಕಿರ್ತಕ್ಕಂಥ ಈ ಸಗಣಿಯನ್ನ ಹಂಗ ಹೋಗಂಗಿಲ್ಲ, ಕುಳ್ಳು ಮಾಡಿ ಬಡ್ಕೊಂಡು ಬರ್ಬೇಕ. ಕಾರಣ ಮನಿ ಬಂದ ಹಂಗ ಹೋಗಂಗಿಲ್ಲ, ಮನಿಯೊಳಗ ಬಟ್ಟೆ ತೊಳಿಬೇಕು, ಅಡಿಗೆ ಮಾಡ್ಬೇಕು, ಮುಸುರಿ ತಿಕ್ಕಬೇಕು, ಏನೆಲ್ಲ ಕೆಲಸ ಮುಗಿಸಿ ಮನೆಯಾಗಿರೋ ಅನ್ಲಿಲ್ಲ ಅತ್ತಿ, ಅಡವ್ಯಾಗ ಇರನ್ಲಿ. ಯಾಕ? ಮಲ್ಲಮ್ಮ ತಾಯಿ ಪುಣ್ಯ ಮಾಡಿದ್ದಿಲ್ಲ. ಅದಕ್ಕೆ ಪುಟ್ಟಯ್ಯಜ್ಜವ್ರಂತಾರೆ, ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯವ ಮಾಡುವುದಕ್ಕಾಗಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಮಾನವ. ಹಿಂದಿನ ಜನ್ಮ ಮಾಡಿದ ಪುಣ್ಯ ದಕ್ಕಕತ್ತದ, ಅದರ ಸಮಯ ಹಿಡಿಯಾಕತ್ತದ. ಯಾವಾಗ ಮಲ್ಲಮ್ಮ ತಾಯಿ ನಿತ್ಯಲೂ ಕೂಡ ಕಾಲವನ್ನು ಕಾಯ್ಲಿಕ್ಕತ್ತಾಳೆ. ಎಂದೂ ಕೂಡ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಿದವಳಲ್ಲ, ಕೆಟ್ಟದ್ದನ್ನ ಅಂದವಳಲ್ಲ. ಸದಾವಕಾಲ ಬಾಯಿಯೊಳಗ ಏನೇ ಇದ್ರು ಕೂಡ ಮಲ್ಲಯ್ಯ 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 ಅನ್ನಬೇಕಾದ್ರ ಒಂದು ದಿವಸ ಮಲ್ಲಮ್ಮ ತಾಯಿ ಗುಡಿಸಲದೊಳಗ ಶ್ರೀಶೈಲ ಮಲ್ಲಯ್ಯ ಜಂಗಮನಾಗಿ ಬರ್ತಾನ. ಜಂಗಮನಾಗಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರೆ ಅಂಬಲಿ ರುಚಿ ಹತ್ಯಂತ. ಯಾವಾಗ ಅಂಬಲಿ ರುಚಿ ಹತ್ಯದ, ಅಂಬಲಿ ಪ್ರಸಾದ ಮಾಡಕತ್ತಾನ, ಜಂಗಮಮೂರ್ತಿ ಅಂತಾನ. ಊರೊಳಗ ದೊಡ್ಡವರ ಮನೆಗೆ ಹೋದ್ರು ಕೂಡ, ದೊಡ್ಡವರ ಮನೆಯೊಳಗ ಪಂಚಮೃಷ್ಟಾನ ಊಟ ಮಾಡಿದ್ರು ಕೂಡ ನಿನ್ನ ಕೈಯೊಳಗಿರ್ತಕ್ಕಂಥ ಈ ಅಂಬಲಿ ಉಂಡಷ್ಟು ರುಚಿ ಸವಿ ಇನ್ನೊಬ್ರು ಮನೆ ಸಿಗುವಲ್ದು ಮಲ್ಲಮ್ಮ, ಸಿಗುವಲ್ದು. ಕಾರಣ ನಾ ಊರೊಳಗ ಯಾರ ಮನೆಗೂ ಹೋಗೋದಿಲ್ಲ. ಕಾರಣ ನಿತ್ಯ ಉಣ್ಣುವುದಕ್ಕಾಗಿ ನಿನ್ನ ಗುಡಿಸಲಿಗೆ ಬರ್ತೀನಿ, ನಿನ್ನ ಗುಡಿಸಲದೊಳಗ ಪ್ರಸಾದ ಮಾಡ್ತೀನಿ ಅಂದಾಗ ಮಲ್ಲಮ್ಮ ತಾಯಿ ಅಂತಾಳೆಯಪ್ಪ, ಅದಕ್ಕಿನ್ನ ಹೆಚ್ಚಿಂದೇನದ ಬಾಯಿರು ಒಂದು. ಯಾವಾಗ ಮಲ್ಲಮ್ಮ ತಾಯಿ ಗುಡಿಸಲದೊಳಗ ಶ್ರೀಗಿರಿ ಮಲ್ಲಯ್ಯ ನಿತ್ಯಲೂ ಕೂಡ ಬಂದು ಅಂಬಲಿ ಪ್ರಸಾದ ಮಾಡಬೇಕಾದ್ರೆ ಒಂದು ದಿವಸ ಮಲ್ಲಯ್ಯ ಅನ್ನಂತ ಜಂಗಮ ಮೂರ್ತಿಯಾಗಿ ಬಂದು, ಮಲ್ಲಮ್ಮ ಇನ್ನು ಮ್ಯಾಗ ದಿನ ಅಡ್ಡಾಡಕ ಆಗಲಾರ್ದ ನಿನ್ನ ಗುಡಿಸಲ್ದಾಗ ನಾ ಇರ್ಬೇಕಂತ ಮಾಡಿನವ, ಹೆಂಗ ಮಾಡ್ಲಿ ಅಂದಾಗ ಮಲ್ಲಮ್ಮ ತಾಯಿ ಅಂತಾಳೆ, ಯಪ್ಪ ಯಾರು ಬೇಡ ಅಂತಾರ? ಕಷ್ಟ ಕಾಲದೊಳಗ ಹಿಂದೆ ಬಂದು ನಿಲವನೆ ಗುರುನಾಥ್ ಅಂತ ಕರೀತಾರ, ಯಾರು ಬೇಡ ಅಂತಾರಪ್ಪ? ಇರುವನ್ಲು. ಶ್ರೀಗಿರಿ ಮಲ್ಲಯ್ಯ ಜಂಗಮನ ವೇಷವನ್ನು ಧರಿಸಿ ಮಲ್ಲಮ್ಮನ ಗುಡಿಸಲದೊಳಗ ನಿತ್ಯಲೂ ಕೂಡ ಇರಬೇಕಾದ್ರ ಇತ್ತ ಕಡೆಗೆ ಮಲ್ಲಮ್ಮ ತಾಯಿ ಕಾಯಕ ಮಾಡ್ಕೊಂಡು ಬರ್ತಿದ್ಲ. ಜಂಗಮಮೂರ್ತಿ ಆನಂದವಾಗಿ ಗುಡಿಸಲು ಕೂಡ್ತಿದ್ದ. ಶಗಣಿ ತಗೊಂಡು ಬಂದ ಬೆಳ್ಳನ್ನ ತಟ್ಟಿ ನಿತ್ಯಲೂ ಕೂಡ ಕಾಲವನ್ನು ಕಳಿತಾ ಇರುವಂತ ಸಮಯದೊಳಗ ಒಂದು ದಿವಸ ಏನಾಯ್ತು ಅಂತಂದ್ರ, ಶ್ರೀಗಿರಿ ಮಲ್ಲಯ್ಯ ಮಲ್ಲಮ್ಮ ಅಡವಿ ಒಳಗದಾಳ. ಮಲ್ಲಮ್ಮನ ಮನಸ್ಸ ಬಂಗಾರದಂಗದ, ಮಲ್ಲಮ್ಮನ ಮನಸ್ಸ ವಜ್ರದಂಗದ. ಕಾರಣ ಮಲ್ಲಮ್ಮನ ಮನಸ್ಸು ಹೆಂಗೈತಿ ಹಂಗದಾಳ. ನೋಡ್ಬೇಕ, ಪರೀಕ್ಷೆ ಮಾಡ್ಬೇಕಂತ ಹೇಳಿ ಶ್ರೀಗಿರಿ ಮಲ್ಲಯ್ಯ ಏನು ಮಾಡಿದ ಅಂತಂದ್ರ, ಸೀದಾ ಅದೇ ಸಿದ್ದಾಪುರದೊಳಗ ಮಲ್ಲಮ್ಮ ತಾಯಿಯ ಅತ್ತೆ ಮಾವರಾಗಿರ್ತಕ್ಕಂಥ ಹೇಮರೆಡ್ಡಿ ಪದ್ಮಾವತಿ ಅವ್ರ ಮನೆಗೆ ನೋಡ್ಬೇಕ ಮನೆಯಾಗಿದ್ದವ್ರು ಹೆಂಗದಾರ.
ಮನೆಯಾಗಿದ್ದವ್ರು ನೀಡ್ತಾರೋ ಇಲ್ಲೋ, ಮಲ್ಲಮ್ಮನಂತ ಗುಣ ಐತೋ ಇಲ್ಲ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡ್ಬೇಕಂತ ಹೇಳಿ ಸಾಕ್ಷಾತ್ ಶ್ರೀಗಿರಿ ಮಲ್ಲಯ್ಯ ಏನು ಮಾಡಿದ ಅಂತಂದ್ರ ಒಬ್ಬ ಮುಪ್ಪಾನ ಮುದುಕನ ವೇಷ ಧರಿಸ್ತಾನ. ನಡಬಾಗ್ಯದ ಗೋಣ ಅಳಿಗಾಡಕತ್ತೈತಿ, ಕೈಯಾಗ ಒಂದು ಕೋಲ್ ಹಿಡ್ಕೊಂಡು ಭಿಕ್ಷಾಂದೇಹಿ 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 ಅಂತ ತಿಳ್ಕೊಂಡು ಸೀದ ಎಲ್ಲಿಗೆ ಬಂದಂತಂದ್ರ ಹೇಮರೆಡ್ಡಿ ಮನೆಗೆ ಬಂದ. ಯಾವಾಗ ಹೇಮರೆಡ್ಡಿ ಮನೆಗೆ ಬಂದಂತ ಸಮಯದೊಳಗೆ ಮನೆಯೊಳಗೆ ಇದ್ದವರು ನೋಡಿ ನೀಡ್ಲಿಲ್ಲ. ನೀಡದೇ ಇರುವಂತ ಸಮಯದೊಳಗ ಮಲ್ಲಯ್ಯ ಅಂದ, ಎಲ್ಲರಲ್ಲಿಯೂ ಕೂಡ ಮಲ್ಲಮ್ಮನ ಗುಣ ಬರಕ್ಕ ಸಾಧ್ಯ ಇಲ್ಲ ಅಂತಂದಾತ. ಯಾಕ ಮನ್ಯಾಗ ನಾವು 10 ಮಂದಿ ಇದೀವಿ ಅಂದ್ರೂ ಕೂಡ 10 ಮಂದಿ ಗುಣ ಒಂದ ತರ ಇರಂಗಿಲ್ರಿ. ಒಬ್ಬೊಬ್ಬರ ಗುಣ ಒಂದೊಂದು ತರ ಇರ್ತೈತಿ, ಒಬ್ಬೊಬ್ಬರ ತಲೆ ಒಂದೊಂದು ರೀತಿಯಾಗಿ ವಿಚಾರ ಮಾಡ್ತೈತಿ. ಒಬ್ರು ದಾನ ಮಾಡ್ಬೇಕಂತಾರ, ಒಬ್ರು ದಾನ ಯಾಕೆ ಕೊಡ್ಬೇಕಂತಾರ, ಒಬ್ರು ಹಸಿದು ಬಂದವನಿಗೆ ಅನ್ನ ಕೊಡ್ಬೇಕಂತಾರ, ಅವನ್ ಕೊಟ್ರೆ ಪುಣ್ಯ ಏನು ಬರ್ತಂತನ್ನೋರು ಅದಾರ. ನೀರ್ ಕೊಡ್ಬೇಕನ್ನೋರು ಯಾರ, ನೀರ್ ಕೊಟ್ರೆ ಏನ್ ಲಾಭ ಐತೆ ಅನ್ನೋರು ಯಾರ. ಯಾಕ ಒಬ್ಬೊಬ್ಬರ ಬುದ್ಧಿ ಒಂದೊಂದು ರೀತಿಯಾಗಿ ಓಡ್ತಿರ್ತೈತಿ. ಹೀಗಿರುವಂತ ಸಮಯದೊಳಗ ಯಾವಾಗ ಪರೀಕ್ಷೆ ಮಾಡಕ್ ಬಂದ ನೀಡ್ಲಿಲ್ಲ, ಬೇದ ಕಳಿಸಿದಾಗ ಅವಾಗ ಜಂಗಮಮೂರ್ತಿ ಅಂದ, ಮತ್ತೆ ಹಿಂಗ ಈ ಮನಿಯೊಳಗ ಈ ಮೂರನೇ ಸುಶಿ ಅದಾಳ ಮಲ್ಲಮ್ಮ ಅಂತ ತಿಳ್ಕೊಂಡು ಎಲ್ಲಿ ಅದಾಳ. ಮನ್ಯಾಗಿದ್ದವ್ರು ಅತ್ತಂದ್ಲು, ಯಾಕ ನಾವು ನಿನ್ನ ಕಣ್ಣಿಗೆ ಕಾಣಲ್ಲ ಅನ್ಲಕ್ಕಿ, ನಿನ್ನ ಕಣ್ಣಿಗೆ ನಾವ್ ಯಾರ ಕಾಣಲ್ಲ, ಆಕಿ ಮಲ್ಲಿ ಒಬ್ಬೇಕೆ ಕಾಣಲ್ಲ ನಿನ್ನ ಕಣ್ಣಿಗೆ ಇಲ್ಲವ. ಮತ್ತ ಆಕಿ ಭಾಳ ಭಕ್ತಿವಂತದಾಳಂತ. ಅದಕ್ಕ ಮಲ್ಲಮ್ಮ ಹೇಳಿದಳಂದಾಗ ಮನ್ಯಾಗಿದ್ದ ಸ್ವಚ್ಛರಂದ್ರು, ಆಕಿ ಎಲ್ಲಿ ಬರ್ತಾಳ ಮನೆಯಾಗ, ಹೋಗಿ ಅಡವ್ಯಾಗ ಕುಂತ್ಕೊಂಡಾಳಂತಂದ್ರು. ಹೋಗಿ ಅಡವ್ಯಾಗ ಕುಂತ್ಕೊಂಡಾಳ ಅಂದಾಗ ಜಂಗಮಮೂರ್ತಿ ಅಂದ, ಆತೇವ ಹಂಗಾದ್ರ ನಾ ಮಲ್ಲಮ್ಮ ಎಲ್ಲಿದಾಳ ಅಲ್ಲೇ ಹೋಗ್ತೀನಿ ಅಂದ. ಮಲ್ಲಮ್ಮ ಎಲ್ಲಿದಾಳ ಅಲ್ಲೇ ಹೋಗ್ತೀನಿ ಅಂತ ತಿಳ್ಕೊಂಡು ಯಾವಾಗಂದ ಅಂದುಕೊಳ್ಳಿ, ಇವರು ಮನ್ಯಾಗ ಇಷ್ಟರು ಅತ್ತಿ, 2 ಸ್ವಸ್ಥ್ಯರ, 3 ಮಂದಿ, ಅದರಾಗ ಮದುವೆಯಾಗಿ ಗಂಡ ಮನೆಯಿಂದ ಬಿಟ್ಟು ತವರು ಬಂದಿರ್ತಕ್ಕಂಥ ಮಗಳ ನಾಗಮ್ಮ 4 ತಲೆ ಕೂಡಿದ್ವಿ ಅವ್ವ. ಅದಕ್ಕೆ ಹಳ್ಳಿ ಒಳಗೆ ಒಂದು ಮಾತೈತಿ, ಏನು ಅಂತಂದ್ರೆ 100 ಮಂದಿ ಗಂಡ್ಮಕ್ಳ ತಲೆ ಕೂಡಿಸ್ಬೋದಂತ, 100 ಮಂದಿ ಗಂಡ್ಮಕ್ಳ ತಲೆ ಕೂಡಿಸ್ಬೋದಂತ, 4 ಮಂದಿ ಹೆಣ್ಮಕ್ಳ ತಲೆ ಕೂಡ್ಸೋಕ್ಕಾಗಲ್ಲಂತ. ತೆಲಿನಕ್ಕಿಂತ ನಿಮ್ಮ ಭಾಷೆ ಹೇಳ್ಬೇಕಂದ್ರೆ 100 ಮಂದಿ ಕೂಡಿಸ್ಬೋದು, 4 ಜಡಿ ಕೂಡ್ಸೋಕ್ಕಾಗಲ್ಲಂತ. ಆಡ ಭಾಷೆ ಅಂತೀರಿ ನೋಡ್ರಿ, ಅಲ್ಲ ನೋಡ್ಬೇಕು, ಒಬ್ಬೊಬ್ಬರು ಒಂದೊಂದು ಥರ ಐತಿರಿ. ಮನ್ಯಾಗಿದ್ದರು ವಿಚಾರ ಮಾಡಕತ್ತಾರ 4 ಮಂದಿ. ಏನು ಅಂತಂದ್ರೆ ಹೆಂಗಾರ ಮಾಡಿ ಮಲ್ಲಮ್ಮಳನ್ನ ಬಡಿಸ್ಬೇಕ, ಹೆಂಗಾರ ಮಾಡಿ ಮಲ್ಲಮ್ಮಳಿಗೆ ವೇಷಿ ಪಟ್ಟ ಕಟ್ಟಬೇಕ, ಹೆಂಗಾರ ಮಾಡಿ ಹುಚ್ಚನಾಗಿರ್ತಕ್ಕಂಥ ಬರಮರೆಡ್ಡಿಗೆ ಮಲ್ಲಮ್ಮನನ್ನ ಹೆಂಗಾರ ಮಾಡಿ ಕಳಿಸಿಬಿಟ್ಟಿವಿ ಅಂತಂದ್ರೆ ಇನ್ನೊಂದು ಮದುವೆ ಮಾಡ್ಬೋದು ಅಂತ ತಿಳ್ಕೊಂಡು 4 ಮಂದಿ ಅತ್ತಿ ಸ್ವಸ್ಥ್ಯಾರು ಮಗಳು ಮಾತಾಡೋದು ಹಂಗಾರ ಮಲ್ಲಮ್ಮಗೆ ಹೆಂಗ ಅಪವಾದ ಕಟ್ಟಬೇಕ. ಏನಿಲ್ಲ, ಮತ್ತು ಮೊನ್ನೆ ಬಂದು ಹೋದ್ನಲ್ಲ ಐನ್ಯಾರ ಜಂಗಮ ಹೋಗ್ಯಾನ ಅಡವಿ ಮಲ್ಲಮ್ಮ ಹುಡ್ಕೊಂಡ. ಊರಾಗ ಓಣ್ಯಾಗ ಅಲ್ಲಿ ದನ ಮೇಸಕ್ ಹೋಗ್ತಕ್ಕಂಥ ಹುಡುಗರು ಏನದಾವಲ್ಲ, ದನ ಮೇಸಕ್ ಹೋಗುವಂತ ಹುಡುಗರು ಬಂದು ಹೇಳಕತ್ತಾರ, ಮಲ್ಲಮ್ಮನ ಗುಡಿಸಲ್ದೊಳಗೆ ಯಾರೊಬ್ಬ ಗಣಮಗ ಅದಾನ, ಮಲ್ಲಮ್ಮ ಗುಡಿಸಲ್ದೊಳಗೆ ಯಾರೊಬ್ಬ ಪರಪುರುಷ ಅದಾನ, ಮಲ್ಲಮ್ಮನ ಗುಡಿಸಲ್ದೊಳಗೆ ಇರ್ತಾನ. ಊರಾಗ ದನ ಮೇಸಕ್ ಹೋಗ್ತಕ್ಕಂಥ ಹುಡುಗರು ಬಂದು ದಿನ ಹೇಳ್ತಾರ ಅಂತ ತಿಳ್ಕೊಂಡ 2 ಸ್ವಸ್ಥರ ಮಗಳು ಕೂಡ್ಕೊಂಡ ಸೀದಾ ಅತ್ತಿ ಕಿವ್ಯಾಗ ತುಂಬಿದ್ರ ಅತ್ತೆಲ್ಲ ಹಂಗಾರ ಮಲ್ಲಿನ ಬಿಡಬಾರ್ದನ್ಲಕ್ಕಿ. ಬಿಡಬಾರ್ದು ಅಂದ್ಕೊಳ್ಳಿ ಏನು ಮಾಡ್ಬೇಕು. ಒಂದು ದಿವಸ ಬರಮರೆಡ್ಡಿ ಕರೆದ ತಾಯಿ ಅಂತಾಳಂತ, ಏ ಬರ್ಮ, ಅದಕ್ಕೆ ನಿನಗೆ ಹುಚ್ಚ ಬರಮರೆಡ್ಡಿ ಅನ್ನೋದ, ಅದಕ್ಕೆ ನಿನ್ನ ಬುದ್ಧಿ ಇಲ್ಲ ಅನ್ನೋದ. ಅಲ್ಲಿ ಹೋತಮ್ಮ ಹೆಂಡತಿ ಅಡವ್ಯಾಗ, ನೀ ಇಲ್ಲೇ ಅದ್ಯಾಂಗ ಜೀವನ ನಡೀತೈತಿ. ನೆನಪಿರ್ಲಿ, ನಿನ್ನ ಹೆಂಡತಿ ಮಲ್ಲಿ ಎಂತ ಹಾಕಿದಾಳಂತಂದ್ರ ನೀ ಅನ್ಕೊಂಡಿದ್ದ ಬ್ಯಾರೆ, ಆಕಿ ಇರದ ಬ್ಯಾರೆದಾಳ. ಮನಿಯೊಳಗ ತಾಯಿ ಅಂತಾಳ, ಏನು ಅಂತಂದ್ರ ನೋಡ್ ಬರಮ್ಮ, ನಿನ್ನ ಹೆಂಡತಿ ಗುಡಿಸಲ್ದೊಳಗ ಮನಿಗೆ ದಿನ ಬರಾಕಿ, ಇತ್ತಿತ್ಲಾಗ ದಿನ ರಾತ್ರಿ ಮನೆಗೆ ಬರೋಳ, ಯಾಕೆ ಗೊತ್ತನೋ ಅಂದ್ಲು. ಯಾಕಯ್ಯವ್ವ ಅಂದ. ನೋಡಲ್ಲೇ ನಿನ್ನ ಹೆಂಡತಿ ಇನ್ನೊಬ್ಬನ ಜೊತೆಗೆ ಗುಡಿಸಲ್ದಾಗದಾಳ. ಯಾವನೊಬ್ಬ ಮಲ್ಲಯ್ಯ ಅಂತ ಬಂದಾನಂತ, ಅವ ಐನ್ಯಾರಂತ, ಅವನ ಜೊತೆ ಗುಡಿಸಲ್ದಾಗ ಇರ್ತಾಳೆ. ಮತ್ತೆ ಅಲ್ಲಿ ಇರ್ಬೇಕಾದ್ರೆ ನಿನ್ನೆ ಯಾಕೆ ನೆನಸಾಳ ನಿನ್ನ ಹೆಂಡತಿ ಅಂತ ತಿಳ್ಕೊಂಡಂದಾಗ ಬರಮರೆಡ್ಡಿ ಅಂತಾನ, ನನ್ನ ಹೆಂಡತಿ ಎಂದೂ ಕೂಡ ಅಂತಾಕಲ್ಲ, ಅಪ್ಪಟ ಬಂಗಾರದಂತವಳು, ಅಪ್ಪಟ ಚಿನ್ನದಂತವಳು. ನನ್ನ ಹೆಂಡತಿ ಬಗ್ಗೆ ಸಂಶಯ ಕಟ್ಟಕತ್ತೀರಿ ಅಂದ್ರೆ ನಿಮ್ಗೇನು ಗೊತ್ತೈತೆ ಅಂತ ತಿಳ್ಕೊಂಡು ಅನ್ನೋದ್ರೊಳಗ ತಾಯಿ ಅಂದ್ಲು, ತಮ್ಮ ಅದಕ್ಕೆ ನಿನಗೆ ಹುಚ್ಚ ಅನ್ನೋದು. ನಾವ್ ಹೇಳೋದು ನಿಂಗೆ ಸುಳ್ಳು ಅನಿಸ್ತೈತಿ ಅಲ್ಲ, ನಿನಗ ನಾವ್ ಹೇಳೋದು ಸುಳ್ಳು ಅನಿಸ್ತೈತಿ ಅಂತಂದ್ರೆ ಕೇಳ ಬರ್ಮ. ಸೀದಾ ನಾಳೆ ಹೋದಾಗ ಆ ಗುಡಿಸಲ್ದೊಳಗೆ ನಿನ್ನ ಹೆಂಡತಿ ಯಾರ ಜೊತೆ ಮಾತಾಡಕತ್ತಾಳ ಕಿವಿ ಕೊಟ್ಟು ಕೇಳ.
ಅಕಸ್ಮಾತ್ ಗುಡ್ಸಲ್ದೊಳಗ ಅಲ್ಲಿ ಯಾರಾದ್ರೂ ನಿನ್ ಹೆಂಡತಿ ಇನ್ನೊಬ್ಬನ ಜೊತೆ ಮಾತಾಡಕತ್ತಿದ್ಲ ಅಂತಂದ್ರ ಹಂಗ ಬರಬೇಡ, ಕೈಯಾಗ ಪಚ್ಚಿ ಕೊಡ್ಲಿ ಕೊಡ್ತೀನಿ, ಕೊಡ್ಲಿ ತಗೊಂಡು ನೀನ್ ಹೆಂಡತಿ ರುಂಡ ಕಡ್ದ ಬಂದ್ಬಿಡು. ಯಾಕ ಆಕೆ ಹೋದ್ರ ಹೋಗೋಳಕ ಇನ್ನೊಬ್ಬಕ್ಕೆ ತಂದು ಮದುವೆ ಮಾಡ್ತೀನಿ ಅಂದ್ಲವ್ವ. ಇಟ್ಟು ಸಿಟ್ಟು ಬಂತು ಭರಮರೆಡ್ಡಿಗೆ. ಮೊದಲ ಹುಚ್ಚ ಭರಮರೆಡ್ಡಿ ತಾಯಿ ಹೇಳಿದ್ದ ನಂಬಿದ. ಅಣ್ಣನ